ಆ, ನಮಗೆ ಪರಿಚಯ ಇರೋರು ಒಬ್ರು. ಅವರು ಮಗ ಏನೋ ಹೈಸ್ಕೂಲ್ ಓದ್ತಿದ್ದಾನೆ. ಹಾಗೆ ಆ, ಏನೋ ಅಬ್ಸರ್ವ್ ಮಾಡಿದ್ದಾರೆ, ಅವನದೇನೋ ಚೇಂಜಸ್ ಆಗ್ತಿದೆ. ಅಂದರೆ ಯಾಕೋ ಒಂದು ಸ್ವಲ್ಪ ನೆಗೆಟಿವ್ ಇದ್ರಲ್ಲಿ ಹೋಗ್ತಿದ್ದಾನೆ ಅನ್ನೋದು ಗೊತ್ತಾಯಿತು. ಸೊ ಅವ್ರು ನನಗೆ ಹಾಗೆ ಹೇಳಿದ್ರು ಹಿಂಗೆ ಅಂತ. ಸೊ ನಾ ಕರ್ಕೊಂಡು ಹೋಗಿ ಹಾಗೆ ಅವನ ಜೊತೆ ಮಾತಾಡ್ತಾ ಹೇಳ್ದಂಗೆ ಕೇಳಿದೆ ಏನೇನೇನೇನು ಆಗ್ತದೆ. ಇಲ್ಲ ಫ್ರೆಂಡ್ಸ್ಗಳಿಂದ ಹಾಗೆ ಹೀಗೆ ಅದು ಇದು ಅಂತ ಹೇಳಿದ್ರು. ಆಯಿತು, ಫ್ರೆಂಡ್ಸಿಂದ ಆಯಿತು. ಆಮೇಲೆ ಕ್ಯೂರಿಯಾಸಿಟಿ ಬೆಳೀತಾ ಹೋಯಿತು. ಕ್ಯೂರಿಯಾಸಿಟಿ ಬೆಳೆದು ಹಾಗೆ ಆಗಿದ್ರೆ ಏನಾಗುತ್ತೆ ನೋಡಿರಿ, ಯಾವುದಾದ್ರೂ ಒಂದು ಕೆಲಸನ ನೋಡಿ, ಫಸ್ಟು ಅದು ನಿಮಗೆ ಏನೂ ಆಗಲ್ಲ ಏನೂ ಆಗಲ್ಲ ಏನೂ ಆಗಲ್ಲ ಅಂತ. ಈಗ ಈಗ ಯಾರೋ ಹುಟ್ಟಿದಾಗಿನ ಮಗು ಸುಮ್ಮನೆ ಸ್ಮೋಕ್ ಸಿಗರೇಟ್ ಸೇದಲ್ಲ, ಅಥವಾ ಕುಡಿಯಲ್ಲ, ಅಥವಾ ಬೇರೆ ಯಾವುದೇ ಹ್ಯಾಬಿಟ್ಸ್ಗಳನ್ನು ಮಾಡಲ್ಲ. ಯಾರೋ ಒಬ್ಬ ಇರ್ತಾನಲ್ಲಿ, ಏನೂ ಆಗಲ್ಲ ಏನೂ ಆಗಲ್ಲ ಅಂತ ಕೊಡ್ತಾನೆ. ಒಂದು ಸತಿ ಆಯಿತು, ಮೈಂಡ್ ಆಬ್ಸರ್ವ್ ಮಾಡ್ತು. ಎರಡನೇ ಸರಿ ಆಯಿತು, ಮೈಂಡ್ ಆಬ್ಸರ್ವ್ ಡೋಪಮಿನ್ ರಿಲೀಸ್ ಮಾಡುತ್ತಲ್ಲ, ನಿಮ್ಗೆ ಖುಷಿ ಆದಾಗ ಏನೋ ವಾವ್ ಅನ್ಸುತ್ತಲ್ಲ, ಡೋಪಮಿನ್ ರಿಲೀಸ್ ಆಯಿತು. ಥರ್ಡ್ ಮತ್ತೆ ಡೋಪಮಿನ್ ರಿಲೀಸ್, ಅಂದರೆ ಫೋರ್ತ್ ಫಿಫ್ತ್ ಹಿಂಗಾದಾಗ ನೆಕ್ಸ್ಟು ಅದು ನನಗೆ ರಿಲೀಸ್ ಆಗಬೇಕು. ಇಲ್ಲ ನಂಗೆ ಖುಷಿ ಇಲ್ಲ, ನಂಗೆ ಬೇಜಾರಾಗ್ತದೆ, ಅದು ರಿಲೀಸ್ ಆಗಬೇಕು. ಸೊ ಅವಾಗೇನಾಗುತ್ತೆ, ಅಡಿಕ್ಷನ್ ಆಗಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಸ್ಟಾರ್ಟಿಂಗ್ ಏನಿದೆಯಲ್ಲ, ಅದಕ್ಕೆ ಯಾವುದೇ ಇದನ್ನು ಸ್ಟಾರ್ಟ್ ಮಾಡ್ಬೇಕಾದ್ರೆ ನೋ ಅಂದರೆ ನೋ. ಕೆಲವೊಂದು ಟೈಮಲ್ಲಿ ನೋ ಅನ್ನೋದು ಕಲೀರಿ. ನಾವು ಹಾಳಾಗ್ತಾ ಇರೋದೇ ಮುಂದಿರೋ ಎಲ್ಲಿ ಬೇಜಾರಾಗ್ತಾರಂತ ಎಸ್ ಅಂದ್ಬಿಡ್ತೀನಿ. ನಾವು ಎಸ್ ಅಂದ್ಬಿಡ್ತೀವಿ. ಸ್ವಲ್ಪ ಫೋರ್ಸ್ ಮಾಡಿದ್ರೆ ಹ್ಞೂ ಅಂದ್ಬಿಡ್ತೀವಿ. ಅದೇ ನಮ್ಮ ಲೈಫಿಗೆ ಪ್ರಾಬ್ಲಮ್ ಆಗೋದು. ನಿಮ್ಮದು ಅದೇ ಪ್ರಾಬ್ಲಮ್ ತಾನೇ. ನಿಮ್ಗೆ ನೋ ಅನ್ನೋಕ್ಕೆ ಮನಸ್ಸಾಗಲ್ಲ, ಯಾರಾದರೂ ಸ್ವಲ್ಪ ಫೋರ್ಸ್ ಮಾಡಿದ್ರೆ ಹ್ಞೂ ಅಂದ್ಬಿಡ್ತೀರಿ. ಹೌದಾ? ಕರೆಕ್ಟ್ ತಾನೇ? ಕೆಲವು ಜನ ಇರ್ತಾರೆ, ನೋ ಅಂದರೆ ನೋ, ಆದರೆ ಅವರಿಗೆ ವಿಲನ್ ಅಂದರೆ ಶತ್ರುಗಳು ಜಾಸ್ತಿ ಇರ್ತಾರೆ. ಎಸ್, ಹೌದು. ಬಟ್ ನಿಮಗೆ ನಿಜವಾಗ್ಲೂ ಅನಿಸ್ತಾ ಬೇಡ ಅಂದರೆ ಬೇಡ ಅನ್ರಿ. ಇಲ್ಲ, ನಾವು ಎಲ್ಲರೂ ಹಾಕೊಳ್ಳೋದೇ ನಮ್ಮ ಜೀವನದಲ್ಲಿ ಒದ್ದಾಟ ಆಗ್ತಿರೋದೇ ಎಸ್ ಅನ್ನೋದು ಕಾರಣಕ್ಕೆ. ಅದರಿಂದನೇ ಪ್ರಾಬ್ಲಮ್ ಆಗ್ತಿರೋದು. ಓಕೆ. ಸೊ ಈಗ ಅವನ ಜೊತೆ ಮಾತಾಡ್ತಾ ಅದೇ ಹೇಳಿದ್ದು, ನೆಗೆಟಿವ್ ಯಾವಾಗ ಬರುತ್ತೆ, ಈಗ ಏನೂ ಕೆಲಸ ಇಲ್ಲ, ಫ್ರೀ ಬಿಟ್ಬಿಟ್ಟಿದ್ದಾರೆ. ಫ್ರೀ ಬಿಟ್ಟುಬಿಟ್ಟಾಗ ಈಗ ಯೋಚನೆ ಬರಬೇಕು. ದಿನಕ್ಕೆ 60,000 ಯೋಚನೆ ಬರುತ್ತೆ. 60,000 ಯೋಚನೆ ಯಾವ ಥರದ್ದು ಬರ್ತವೆ? ಈಗ ಫ್ರೆಂಡ್ಸ್ ಜೊತೆ ಡಿಸ್ಕಷನ್ ನಡೀತಿತ್ತು, ಏನೋ ಅವ್ರು ನೆಗೆಟಿವ್ ಹೇಳಿರ್ತಾರೆ, ಅದೇ ಯೋಚನೆ ಮತ್ತೆ ಬರುತ್ತೆ. ಅದ್ರ ಬದಲು ಅವನೇನಾದರೂ ಯಾವುದಾದ್ರೂ ಪಾಸಿಟಿವ್ ಅಥವಾ ಸುಮ್ಮನೆ ಅಫರ್ಮೇಷನ್ ಬರೆದು ಸುಮ್ಮನೆ ಗೀಚಿದ್ರೆ, ನಾನು ಸಾಧಕ, ನಾನು ಬುದ್ಧಿವಂತ ಫೋರ್ಸಿಬಲಿ ಕೊಡ್ರಿ. ನಿಮ್ಮ ಮೈಂಡಿಗೆ ಫೋರ್ಸಿಬಲಿ ನೀವು ಕೊಡಬೇಕು. ಕೆಲವೊಂದು ವಿಚಾರಗಳನ್ನು ನೀವು ಫೋರ್ಸ್ ಮಾಡಿ ಕೊಡಬೇಕು. ಇಲ್ಲಾಂದರೆ ಮೈಂಡು ನೆಗೆಟಿವ್ ಹುಡುಕ್ತಾ ಇರುತ್ತೆ. ಅದಕ್ಕೆ ನಾನು ನಿಮ್ಗೆ ಹೇಳೋದು, ನೀವು ಸುಮ್ಮನೆ ಕುಂತ್ರು ನಿಮ್ಗೆ ನೆಗೆಟಿವ್ ಯೋಚನೆ ಬರುತ್ತೆ. ಸುಮ್ಮನೆ ಯಾಕೆ ಕೂತ್ಕೋತೀರಿ? ಒಳ್ಳೆ ಮೋಟಿವೇಶನಲ್ ಬುಕ್ ಓದ್ರಿ. ನೀವು ಗೆಲ್ಲಬಲ್ಲಿರಿ ಅಂತಿದೆ, ರಹಸ್ಯ ಬುಕ್ ಅಂತಿದೆ, ಅಥವಾ ಬೇರೆ ಬಹಳಷ್ಟು ಬುಕ್ಸ್ ಇದೆ, ಅವನು ಓದ್ರಿ. ಇಲ್ಲ ಅಂದರೆ ನೆಗೆಟಿವ್ ವಿಚಾರ ಬರುತ್ತೆ. ರೀಸನ್ ಕೊಡ್ತಾನೆ ಇರ್ತಾರೆ ಬರೀ ಸ್ಟೂಡೆಂಟ್ಸ್. ಸರ್ ನಾವು ಓದೋಕ್ಕೆ ಮನಸ್ಸಾಗಲ್ಲ ಸರ್, ನಿದ್ದೆ ಬರುತ್ತೆ ಸರ್, ಭಯ ಆಗುತ್ತೆ ಸರ್. ಇದು ಹೌದು, ಸುಮ್ಮನೆ ಕುಂತ್ರೆ ನೆಗೆಟಿವ್ ಬರುತ್ತೆ. ಅದಕ್ಕೆ ಹೇಳೋದು, ನಿಮಗೆ ತಮಾಷೆ ಅನ್ನಿಸ್ಬೋದು ಈ ಅಫರ್ಮೇಷನ್ ಇದು ಅಂತ. ನಾನು ಮತ್ತೆ ಹೇಳ್ತೀನಿ, ನನ್ನ ಲೈಫಲ್ಲಿ ಇಲ್ಲಿವರೆಗೂ ನಾನು ಅಫರ್ಮೇಷನ್ ಹಾಕಿರೋದು ಪ್ರತಿಯೊಂದು ನಿಜ ಆಗಿದೆ. ಸುಮ್ಮನೆ ಹೋಗ್ತೀನಿ ರೀ, ಸುಮ್ಮನೆ ಹೇಳ್ತೀನಿ. ಸುಮ್ಮನೆ ಏನಂದರೆ ಐ ಆಮ್ ಸಕ್ಸಸ್ಫುಲ್ ಅನ್ನೋದು ಸುಮ್ಮನೆ ಹೇಳೋದು ಎಲ್ಲದು. ನನಗೆ ಗೊತ್ತಿರಲಿಲ್ಲ, ನಾವು ಒಂದೊಂದು ಇನ್ಸ್ಟಿಟ್ಯೂಷನ್ ಆಗುತ್ತೆ ಕರ್ನಾಟಕದಲ್ಲಿ, ನಾವು ಟಾಪ್ 1 ಇರ್ತೀವಿ, ಅಷ್ಟು ಚೆನ್ನಾಗಿ ಹೋಗ್ತೀವಿ ಅಂತ ನಂಗೆ ಎಲ್ಲಿ ಗೊತ್ತಿತ್ತು ರೀ. ಬಟ್ ಸುಮ್ಮನೆ ಯಾವಾಗೋ ಹೇಳೋದು ಐ ಆಮ್ ಸಕ್ಸಸ್ಫುಲ್. ಆಮೇಲೆ ಇನ್ನೊಂದು ಹೇಳ್ತೀನಿ, 2016-17 ಅವಾಗ ನಾನು ಹೇಳ್ತಿದ್ದೆ ಸ್ಟೂಡೆಂಟ್ಸಿಗೆ, ಈ ಯೂನಿವರ್ಸದ್ದು ಕನೆಕ್ಷನ್ ಭಾಳ ಚೆನ್ನಾಗಿದೆ, ಎಲ್ಲದಕ್ಕೂ ಒಂದು ರೀಸನ್ ಹುಡುಕ್ತಿರುತ್ತೆ, ನಿಮ್ಮದು ಮುಂದಿನ ಪ್ಲ್ಯಾನ್ ಮಾಡ್ತಾ ಇರುತ್ತೆ. ನಾನು ಅವಾಗೇ ಹೇಳಿದ್ದು, ನನಗೆ ನೆನಪಿದೆ 2017, ಪ್ರತಿ ವರ್ಷ ನೋಡಿ ನನ್ನ ಗ್ರೋತ್ ಹೋಗ್ತಾ ಇರುತ್ತೆ ಹಿಂಗಂತ ಹೇಳಿದ್ದೆ. ನೋಡಿ, ನಾನು ಹೇಳೋದೇನು ಏನೋ ನಮ್ಮ ಲೈಫಲ್ಲಿ ನಾವು ಅಂದ್ಕೊಳೋಕ್ಕಿಂತ ಚೆನ್ನಾಗಿ ಆಗ್ತಾ ಹೋಗಿದೆ. ಬಟ್ ನೀವು ಇವತ್ತು ಏನು ಹೇಳ್ತೀರಾ ಅದು ನಿಮಗೆ ಮುಂದೆ ಬಂದೇ ಬರುತ್ತೆ, ಪಕ್ಕ ಸಿಗುತ್ತೆ. ಬಟ್ ಟೈಮ್ ಬೇಕಷ್ಟೆ. ಅದಕ್ಕೆ ದಯವಿಟ್ಟು ನೀವು ರಿಕ್ವೆಸ್ಟ್ ಮಾಡೋದು, ಸುಮ್ಮನೆ ಕುಂತ್ರೆ ನೆಗೆಟಿವ್ ವಿಚಾರ ಬರುತ್ತೆ. ಆ ಸುಮ್ಮನೆ ಕುಂತಾಗೂ ಏನಾದರೂ ಪಾಸಿಟಿವ್ ಹೇಳಿ. ಅಲ್ಲಿ ಒಳಗಿರೋ ಮನಸ್ಸಿರುತ್ತಲ್ಲ, ಅದು ಕೇಳಿಸ್ಕೋತಾ ಇರುತ್ತೆ, ಅಬ್ಸರ್ವ್ ಮಾಡ್ತಾ ಇರುತ್ತೆ. ನೀವು ಇವತ್ತು ಗೇಮ್ ಆಡಿದ್ರಿ, ನಾಳೆ ಗೇಮ್ ಆಡಿದ್ರಿ, ನಾಡಿದ್ದು ಗೇಮ್ ಆಡಿದ್ರಿ, ಡೈಲಿ ಗೇಮ್ ಆಡ್ತಾ ಇದ್ರಿ.
ನೆಕ್ಸ್ಟ್ ನನ್ಗೆ ಗೇಮ್ ಬೇಕು ಅಂತ ಹಠ ಹಿಡಿಯುತ್ತೆ. ಗೇಮ್ ಬೇಕು ಅಂತ ಹಠ ಹಿಡಿಯುತ್ತೆ, ನೀವು ಗೇಮ್ ಕೊಡಲ್ಲ, ಓದಕ್ಕೆ ಕುತ್ಕೋತೀರಿ, ಓದಕ್ಕೆ ಬಿಡಲ್ಲ. ಡೈಲಿ ರೀಲ್ಸ್ ನೋಡಿದ್ರಿ, ಇವತ್ತು ನೋಡಿದ್ರಿ, ನಾಳೆ ನೋಡಿದ್ರಿ, ನೆಕ್ಸ್ಟ್ ನೋಡ್ತಾ ಇದ್ದೀರಿ. ನೀವೇನಾದರೂ ಅದನ್ನು ಬಿಟ್ರಿ, ಸಡನ್ನಾಗಿ ಓದಬೇಕು ಅಂತ ಬಂದರೆ ಇಲ್ಲ, ಮೈಂಡು ಒಪ್ಪೋದಿಲ್ಲ, ಹಠ ಹಿಡಿಯುತ್ತೆ. ನನಗೆ ಬೇಕಂದ್ರೆ ಬೇಕೇ ಬೇಕು. ಅದೇ ಥರ ಈಗ ನಮ್ಮದು ಈ ಏಜಲ್ಲಿ ಏನು ಗೊತ್ತಾ, ಅಟ್ರಾಕ್ಟ್ ಬೇಗ ಆಗ್ತೀವಿ ಬೇರೆ 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 ಇದರಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ, ಬೇರೆ ಬೇರೆ ಇದರಲ್ಲಿ ಬಹಳಷ್ಟು ನೆಗೆಟಿವ್ ಕಂಟೆಂಟ್ ಇದ್ದಾವೆ. ಅವೆಲ್ಲವೂ ನೀವು ಅವ್ರ ಕಡೆ ವಾಲಿದ್ರಿ ಅಂದ್ಕೊಳ್ರಿ, ನೀವು ರಾಕ್ಷಸ ಗುಣನ ಪಡ್ಕೋತೀರ. ನಿಮ್ಮಲ್ಲಿ ರಾಕ್ಷಸ ಗುಣ ಬರುತ್ತೆ, ನಿಮ್ಗೆ ಗೊತ್ತೇ ಆಗಲ್ಲ. ನೀವು ಚೇಂಜ್ ಆಗೋದೇ ಗೊತ್ತಾಗಲ್ಲ. ನಿಮ್ಗೆ ತಮಾಷೆ ಅನ್ಸೋದು ಒಂದು ದಿನ ದೊಡ್ಡ ದುರಂತ ಆದಾಗ ಗೊತ್ತಾಗುತ್ತೆ ನೀವೇನೋ ತಪ್ಪು ಮಾಡಿರ ಅಂತ. ಅದಕ್ಕೆ ರಿಕ್ವೆಸ್ಟ್ ಮಾಡೋದು, ನಿಮ್ಗೆ ಹಂಗೆ ಅನ್ನಿಸ್ತಾ ಒಂದು ಡೈರಿ ತೊಗೊಳ್ರಿ, ಪೆನ್ ತೊಗೊಳ್ರಿ, ಸುಮ್ಮನೆ ನಿಮ್ಮ ಬಗ್ಗೆ ಪಾಸಿಟಿವ್ ಬರೀರಿ, ಬರೀರಿ. ಇದು ಕೇಳಿಸ್ಕೊಂಡು ನೆಕ್ಸ್ಟ್ ಏನು ಮಾಡುತ್ತೆ, ಹಾಂ, ಸಾಧನೆ ಕಡೆ ವಾಲುತ್ತೆ. ಆಯಿತಾ? ಸೊ ಇದನ್ನು ನೀವು ಮಾಡಬೇಕು. ಇಲ್ಲ ಅಂತಂದರೆ ಲೈಫ್ ಬರ್ಬಾದಾಗುತ್ತೆ ನೋಡಿ.